ಹಾಯ್ ಹಲೋ ನಾನು ನಿಮ್ಮ ಗೀತಾ ಗೌಡ ಆ್ಯಂಡ್ ಇವತ್ತು ನನಗೆ ಆರ್ ಆರ್ ನಗರ್ ಗ್ಲೋಬಲ್ ಮಾಲ್ ಪಕ್ಕ ಇರೋ ಸತ್ವ ಅಪಾರ್ಟ್ಮೆಂಟಲ್ಲಿ ಸೊ ಹೇರ್ ಸ್ಟೈಲ್ ವರ್ಕ್ ಇದೆ. ಸೊ ಅಲ್ಲಿಗೆ ಹೊರಟಾಗ ನಾನು 7:45 ಆಗಿತ್ತು ಅನ್ಕೊತೀನಿ. 2 ಹೇರ್ ಸ್ಟೈಲ್ ಮಾಡಬೇಕು. ಸೊ ಮೇಕಪ್ ಆರ್ಟಿಸ್ಟ್ ಬಂದು ಬೇರೆಯವ್ರು ಇರ್ತಾರೆ, ನಾನು ಕ್ಲೈಂಟ್ಗೆ ಹೇರ್ ಸ್ಟೈಲ್ ಮಾತ್ರ ಮಾಡಿ ಬರಬೇಕು. ಸೊ ಹಂಗಾಗಿ ಹೋಗ್ತಾ ಇದ್ದೀನಿ. ಸೆಕ್ಯೂರಿಟಿ ಚೆಕಪ್ ಎಲ್ಲ ಆಗಿ ಅವರು ಮನೆಗೆ ಅಪ್ಡೇಟ್ ಮಾಡಿ ಅವ್ರು ಕಳಿಸಿ ಅಂತ ಇದು ಮಾಡಿದ್ಮೇಲೆ ಓಕೆ ಒಳಗಡೆ ಬಿಟ್ಟರು. ಸೊ 4th ಬ್ಲಾಕ್ ಮೇಲ್ಗಡೆ ಹೋಗ್ಬೇಕು, ಲಿಫ್ಟಲ್ಲಿ 3rd ಫ್ಲೋರ್. ಸೊ ಬನ್ನಿ. ಮೇಕಪ್ ಆರ್ಟಿಸ್ಟ್ ಆಲ್ರೆಡಿ ಬಂದು ವರ್ಕ್ ಸ್ಟಾರ್ಟ್ ಮಾಡಿರ್ತಾರೆ ಅನ್ಕೊತೀನಿ. ನಂಗೆ ಸ್ವಲ್ಪ ಲೇಟಾಗಿ ಬರೋಕ್ಕೆ ಹೇಳಿದರು, ಸ್ವಲ್ಪ ಲೇಟಾಗಿ ಬನ್ನಿ ಅಂತ. ನಾನು ಆಲ್ರೆಡಿ ಹೊರಟೆ, 3rd ಫ್ಲೋರಲ್ಲಿ ಇದ್ದೀನಿ. ಲಿಫ್ಟಲ್ಲಿ ಹೋಗ್ಬಿಟ್ಟು ಆ್ಯಂಡ್ ನೋಡೋಣ. ಆ್ಯಂಡ್ ಇವತ್ತು ಬಂದು ಎಂಗೇಜ್ಮೆಂಟ್ ಬ್ರೈಡ್ಗೆ ಹೇರ್ ಸ್ಟೈಲ್ ಮಾಡಬೇಕು ಆ್ಯಂಡ್ ಅವ್ರ ಸಿಸ್ಟರ್ ಕೂಡ ಮಾಡಿಸ್ಕೊತಾರಂತೆ. ಸೊ ಹಂಗಾಗಿ ಅವ್ರ ಹೇರ್ ಸ್ಟೈಲ್ನ ಮೆಸ್ಸಿ ಹೇರ್ ಸ್ಟೈಲ್ ಕೇಳಿದ್ದಾರೆ. ನೋಡೋಣ ಅಲ್ಲೋದ್ಮೇಲೆ ಯಾವ ಥರ ಹೇರ್ ಸ್ಟೈಲ್ ತೋರಿಸ್ತಾರೆ, ಅಥವಾ ಅದೇ ಹೇರ್ ಸ್ಟೈಲ್ ಮಾಡಿಸ್ಕೊತಾರ ಅಥವಾ ಹೇರ್ ಸ್ಟೈಲ್ ಚೇಂಜ್ ಮಾಡ್ತಾರಾ ಅಂತ. ಸೊ ಹೋಗ್ಬಿಟ್ಟು ಓಕೆ ಮೇಲ್ ಬಂದೆ, ಬೆಲ್ ಮಾಡೋಣ. ಆಲ್ರೆಡಿ ಮನೆ ಹೇಗಿದೆ ನೋಡೋಣ. ಡೋರ್ ನಂಬರ್ 303 ಆ್ಯಂಡ್ ಓಕೆ ಒಳಗಡೆ ಹೋದೆ. ಸೊ ರೂಮಲ್ಲಿ ಮಾಡ್ತಿದ್ದಾರೆ ಅಂತಂದರು. ಓಕೆ ಅಂದ್ಬಿಟ್ಟು ಅಲ್ಲಿಗೆ ಹೋದೆ. ನೋಡಿ ಆಲ್ರೆಡಿ ಮೇಕಪ್ ಆರ್ಟಿಸ್ಟ್ ಬಂದಿದ್ದಾರೆ. ನಾನಿವಾಗ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಬೇಕು. ಓಕೆ ನಾನು ಹೋಗಿದ ತಕ್ಷಣ ಹೇರ್ ಪ್ರಿಪ್ರೇಷನ್ ಮಾಡಿಕೊಂಡು ಹೇರ್ನ ಕರ್ಲಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ ವರ್ಕ್ನ. ಸೊ ಅಂದರು ಹೇರ್ ಅವ್ರದ್ದು ತಿನ್ನಿರೋದ್ರಿಂದ ಹೇರ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡಬೇಕಾಗಿತ್ತು. ಆಲ್ಮೋಸ್ಟ್ ಸ್ವಲ್ಪ ಕರ್ಲಿ ಏನಾದರೂ ಅಥವಾ ಮೆಸ್ಸಿ ಹೇರ್ ಸ್ಟೈಲ್ಸ್ ಮಾಡಿದ್ರೆ ಹೇರ್ ಲೆಂತ್ ಇರುತ್ತೆ ಬಟ್ ವಾಲ್ಯೂಮ್ ಇರಲ್ಲ, ಹಂಗಾಗಿ ಹೇರ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ತೀವಿ. ಸೊ ಅದು ನ್ಯಾಚುರಲ್ ಆಗಿ ಕಾಣಿಸೋದು, ಆರ್ಟಿಫಿಷಿಯಲ್ ಥರ ಏನಿರಲ್ಲ. ಸೊ ಫುಲ್ ಹೇರ್ನ ಕರ್ಲಿ ಮಾಡಿಕೊಂಡು ಸೊ ಲೈಟಾಗಿ ಮೆಸ್ಸಿ ಮಾಡಿಬಿಟ್ಟು ಫ್ರಂಟ್ ಹೇರ್ನ ಕೂಡ ನಾನು ಸೆಟ್ ಮಾಡಿದೆ. ಅವ್ರಿಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಏರ್ನೆಲ್ಲ ಬೇಬಿ ಹೇರ್ಸ್ನೆಲ್ಲ ಸೆಟ್ ಮಾಡಿ ಆಮೇಲೆ ಮಾಂಟಿಫಾ ಕೇಳಿದೆ. ಅವ್ರು ಹಂಗೆ ಸೂರ್ಯ ಮತ್ತು ಚಂದ್ರ ತಂದಿದ್ದೀವಿ, ಸೊ ಅದನ್ನು ಸೆಟ್ ಮಾಡಿಕೊಡಿ ಅಂದರು. ಸರಿ ಓಕೆ ಅಂದೆ. ಬಟ್ ಅವರು ಸೂರ್ಯ ಬದಲಿಗೆ 2 ಚಂದ್ರನೇ ತಂದಿದ್ರು. ಜಸ್ಟ್ ಅದು ಹಾಕ್ಬೇಕು ಅಂತ ಏನಿಲ್ಲ, ಜಸ್ಟ್ ಸ್ಟೈಲ್ ಅಂತ ಅಷ್ಟೇ. ಓಕೆ ತುಂಬ ಚೆನ್ನಾಗಿತ್ತು. ಅವ್ರದ್ದು ಮಾಂಟಿಕಾ ಬಂದು ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಹೇರ್ನ ಫ್ರಂಟ್ ವೇರಿಯೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಮೇಕಪ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಫ್ರಂಟ್ ಹೇರ್ನ ಸೆಟ್ ಮಾಡಿದ್ರೆ ಅದು ಒಂದು ಫುಲ್ ಔಟ್ಲುಕ್ ಚೆನ್ನಾಗಿ ಕಾಣಿಸೋದು. ಬಟ್ ಮೇಕಪ್ ಚೆನ್ನಾಗಿದ್ದು ಹೇರ್ ಸ್ಟೈಲ್ ಚೆನ್ನಾಗಿರಲಿಲ್ಲ ಅಂದ್ರೂ ಔಟ್ಫುಟ್ ಲುಕ್ ಚೆನ್ನಾಗಿ ಕಾಣಿಸಲ್ಲ ಆ್ಯಕ್ಚುಲಾಗಿ. ಸೊ ಹಂಗಾಗಿ ಹೇರ್ನ ನೀಟಾಗಿ ಸೆಟ್ ಮಾಡೋಣ, ಆಮೇಲೆ ಬೇಬಿ ಹೇರ್ಸ್ ಎಲ್ಲ ಒಂಥರ ಆದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನನ್ನ ಹೇರ್ನ ತುಂಬ ನೀಟಾಗಿ ಸೆಟ್ ಮಾಡ್ತಾ ಇದ್ದೆ. ಆ್ಯಂಡ್ ಅವ್ರಿಗೆ ತುಂಬ ಸ್ಪ್ರೇ ಮಾಡೋದು ಕೂಡ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಜಸ್ಟ್ ಮೂವ್ಸ್ ಹಾಕ್ಬಿಟ್ಟು ನಾನು ಹೇರ್ ಸ್ಟೈಲ್ನ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಲೈಟಾಗೆ ಲಾಸ್ಟ್ ಒನ್ ಮಾತ್ರ ಫೈನಲಲ್ಲಿ ಮಾತ್ರ ಜಸ್ಟ್ ಶೈನ್ ಸ್ಪ್ರೇನ ಯೂಸ್ ಮಾಡಿ ಬೇಬಿ ಹೇರ್ಸ್ನ ಹೋಲ್ಡ್ ಮಾಡ್ತಾ ಬಂದೆ. ಆ್ಯಂಡ್ ಅವ್ರಿಗೆ ನ್ಯಾಚುರಲ್ ಆಗಿದೆ, ತುಂಬ ಇಷ್ಟ ಆಯಿತು ಅವ್ರಿಗೆ, ತುಂಬ ಚೆನ್ನಾಗಿದೆ. ಸೊ ಜಾಸ್ತಿ ಸ್ಪ್ರೇ ಕೂಡ ಮಾಡಿಲ್ಲ. ಆ್ಯಂಡ್ ಅವ್ರಿಗೆ ಬ್ಯಾಕ್ ಕೋಮಿಂಗ್ ಮಾಡೋದು ಕೂಡ ಇಷ್ಟ ಇರಲಿಲ್ಲ. ಬಟ್ ಲೈಟಾಗೆ ಈ ಥರ ಸಾಕು, ನನಗೆ ಬ್ಯಾಕ್ ಕೋಮಿಂಗ್ ಎಲ್ಲ ಮಾಡಬೇಡಿ, ಸೊ ಹೇರ್ ಫಾಲ್ ಆದರೆ ಅಂತ ಅಂದರು. ಸರಿ ಓಕೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ದಂಗೆ ಸೆಟ್ ಮಾಡಿದ್ವಿ. ಆ್ಯಂಡ್ ಮಾಂಟಿಕಾ ನೋಡಿ ಎಷ್ಟು ಸಖತ್ತಾಗಿದೆ. ಮಾಂಟಿಕಾ ಈ ಥರ ಬಿಗ್ ಒನ್ ಮಾಂಟಿಕಾ ಇದ್ದಾಗ ಸೊ ಸೆಂಟರ್ ಪಾರ್ಟಿಷನ್ ಮಾಡ್ಬೋದು, ಸೈಡ್ ಪಾರ್ಟಿಷನ್ ಮಾಡೋದಕ್ಕಾಗಲ್ಲ. ಸೊ ಹಂಗಾಗಿ ಸೆಂಟರ್ ಪಾರ್ಟಿಷನ್ ಅಂದರೆ ಲಾಸ್ಟಲ್ಲಿ ಮಾಂಟಿಕಾ ಹಾಕ್ಬೋದು, ಬಟ್ ಸೈಡ್ ಇದ್ರೆ ಸೊ ಫಸ್ಟ್ ಹಾಕ್ಬೇಕಾಗತ್ತೆ. ಸೊ ಫುಲ್ ಔಟ್ಲುಕ್ ನೋಡಿ ಹೀಗಿದೆ. ಸೊ ತುಂಬ ನ್ಯಾಚುರಲ್. ಆ್ಯಂಡ್ ನಿಮಗೆ ಮೇಕಪ್ ಆಗಿರ್ಬೋದು ಅಥವಾ ಹೇರ್ ಸ್ಟೈಲ್ ಆಗಿರ್ಬೋದು, ಸ್ಯಾರಿ ಫೋಲ್ಡಿಂಗ್ ಅಥವಾ ಸ್ಯಾರಿ ಡ್ರೈಪಿಂಗ್ ವೀಡಿಯೋಸ್ ಬೇಕಂದ್ರೆ ಸೊ ಕಾಮೆಂಟ್ ಮಾಡಿ, ನಾನು ಅದ್ರ ಸಂಬಂಧಪಟ್ಟಾಗ ವೀಡಿಯೋಸ್ನ ಮಾಡ್ತೀನಿ. ಸೊ ಹೇರ್ ಸ್ಟೈಲ್ದು ಒಂದು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಅವ್ರಿಗೆ. ಸೊ ಓಕೆ ಅಂತಂದರು. ಸೊ ಫುಲ್ ತೆಕ್ಕೊಂಡು ವೀಡಿಯೋಸ್. ಸೊ ಅಲ್ಲಿಂದ ಟೈಮ್ ಆಗಿತ್ತು. ಆ್ಯಂಡ್ ಅವ್ರು ಬಂದು ಫಂಕ್ಷನು ರಿಂಗ್ ಸೆರೆಮನಿ ಇದ್ದಿದ್ದರಿಂದ ಸೊ ಅವ್ರದ್ದು ಅಪಾರ್ಟ್ಮೆಂಟ್ ಅಂದರೆ ಗೊತ್ತಲ್ವಾ, ಸೊ ಕ್ಲಬ್ ಹೌಸ್ ಇರುತ್ತೆ. ಸೊ ಅಲ್ಲೇ ಏನೇ ಇವೆಂಟ್ಸ್ ಇದ್ರು ಅವ್ರು ಮಾಡ್ಕೊತಾರೆ. ಆ್ಯಂಡ್ ಅವ್ರ ಸಿಸ್ಟರ್ದು ಲುಕ್ ಕೂಡ ಈ ಥರ ಇತ್ತು. ಅವರು ನಮಗೆ ಥಿಕ್ನೆಸ್ ಕಮ್ಮಿ ಇರೋದ್ರಿಂದ ನಮಗೆ ಫ್ರಂಟ್ ವೇರಿಯೇಷನ್ ಸೈಡ್ ಮಾಡಿಕೊಡಿ ಅಂತಂದ್ರು. ಸೊ ಓಕೆ ಅಂದ್ಬಿಟ್ಟು ಅವ್ರದ್ದು ಕೂಡ ಮುಗಿಸಿ ಅಲ್ಲಿಂದ ಹೊರಟ್ವಿ. ಅಲ್ಲೇ ಟಿಫನ್ ಮಾಡಿಬಿಟ್ಟು ಆ್ಯಂಡ್ ಅವ್ರ ರಿಲೇಟಿವ್ ಮತ್ತು ಫ್ರೆಂಡ್ಸ್ ಕೂಡ ಬಂದು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ಅಲ್ಲಿಂದ ನಾನು ಹೊರಟೆ.